ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಆಫರ್ ಜೂನ್ 4ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ: ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ: ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ.
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮೇ 28ರಂದು ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ಸಂರಕ್ಷಣಾ ದಿನದ ಪ್ರಯುಕ್ತ ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ 6 ಜೀವ ಇವರ ಸಹಯೋಗದೊಂದಿಗೆ ಬೆಳಗ್ಗೆ 10 ಗಂಟೆಗೆ KKCCIನ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಸಕಿಯಾದ ಶ್ರೀಮತಿ ಖನಿಜಾ ಫಾತಿಮಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು, DCP ಕನ್ನಿಕಾ ಶುಕ್ರವಾಲ್, ಶರಣಬಸವ ವಿಶ್ವವಿದ್ಯಾಲಯದ ಡೀನರಾದ ಶ್ರೀಮತಿ ಲಕ್ಷ್ಮೀ ಮಕ್ಕ, ಶ್ರೀಮತಿ ಕರುಣಾದೇವಿ ಜೀವನ್ಗಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಚಿಕಿತ್ಸೆಗಳಾದ ಆಯುರ್ವೇದ, ಯೋಗ, ಧ್ಯಾನ ಮತ್ತು ಫಿಸಿಯೋಥೆರಪಿಗಳ ಮಹತ್ವದ ಕುರಿತು ಡಾಕ್ಟರ್ ರೇಖಾ ಹಾಗೂ ಶಾಲಿನ್ ಅವರು ವಿಶೇಷ ಮಾಹಿತಿಯನ್ನ ನೀಡಲಿದ್ದಾರೆ ಎಂದು ತಿಳಿಸಿದರು. ತಿಳಿಸಬಯಸುವುದೇನೆಂದರೆ, ಬರುವ 28ನೇ ತಾರೀಕು ಅಂದರೆ ನಾಳೆ ಬಿಟ್ಟು ನಾಡಿದ್ದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ಹೆಲ್ತ್ ಕೇರ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ 6 ಜೀವ ವತಿಯಿಂದ ಒಂದು ಮಹಿಳೆಯರಿಗಾಗಿ ಒಂದು ಫ್ರೀ ಹೆಲ್ತ್ ಚೆಕಪ್ ಮತ್ತು ಅವರಿಗೆ ಸಂವಾದ ಮತ್ತು ಯಾವುದೋ ರೀತಿಯಿಂದ ಇವತ್ತು ಮಹಿಳೆಯರಿಗೆ ಪ್ರಾಬ್ಲಮ್ಸ್ ಇದೆ, ಅದರ ಸಲುವಾಗಿ ಆಯುರ್ವೇದ ಮತ್ತು ನ್ಯಾಚುರೋಪತಿ, ಯೋಗ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹಾರ ಯಾವ ರೀತಿ ಮಾಡಿಕೊಳ್ಬೇಕು, ಪ್ರತಿದಿನದ ಒಂದು ಸಮಸ್ಯೆಗಳು ಏನು ಹೆಣ್ಮಕ್ಳಿಗೆ ಇರ್ತವೆ ಅದ್ರ ಬಗ್ಗೆ ಒಂದು ಅರಿವು ಕೊಡೋದಕ್ಕೆ 6 ಜೀವ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರೇಖಾ ಅವರು ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ನಾವು ಮಹತ್ವ ಕೊಟ್ಟು ನಮ್ಮ ಉತ್ತರ ಕಲಬುರಗಿ ಉತ್ತರ ಭಾಗದ ನಮ್ಮ ಶಾಸಕರಾದಂಥ ಖನಿಜಾ ಫಾತಿಮಾ ಮೇಡಮ್ ಅವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದಂಥ ಕುಮಾರಿ ಬಿ ಫೌಜಿಯಾ ತರ್ನಮ್ ಅವರು ಕೂಡ ಒಂದು ಆಗಮಿಸ್ತಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ. ಅದೇ ರೀತಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕನಿಕಾ ಸಿಕ್ರಿವಾಲ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಅದೇ ರೀತಿ ಶರಣಬಸವ ಯೂನಿವರ್ಸಿಟಿಯ ಡೀನ್ ಆದಂಥ ಲಕ್ಷ್ಮೀ ಮಾಕ ಮೇಡಮ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಮಾಜಿ ಅಧ್ಯಕ್ಷರು ಹಾಗೂ FKCCIನ
ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಪಾಟೀಲ್ ಅವರ ಸೊಸೆಯು ಕೂಡ ಈ ಒಂದು ಸಂದರ್ಭದಲ್ಲಿ ಎಸ್ ಪಾಟೀಲ್ ಅವರ ಮಿಸ್ಸೆಸ್ ಹೈದರಾಬಾದಿಂದ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರುಗಳು ಹಾಜರಿರ್ತಾರೆ. ಅದಲ್ಲದೆ ನಮ್ಮ ವುಮೆನ್ ಎಂಟರ್ಪ್ರಿನರ್ಸ್ ಕಮಿಟಿ ಹಾಗೂ ಕಲಬುರಗಿಯ ಕೆಲವು ಮಹಿಳಾ ಸಂಘಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಸ್ಪಂದನ ಮಹಿಳಾ ಗ್ರೂಪು ಮತ್ತು ಮಹೇಶ್ವರಿ ಮಹಿಳಾ ಗ್ರೂಪು, ಸಂಗೀನಿ ಜೈನ್ ಗ್ರೂಪು ಹಾಗೂ ಈ ಯಾವುದೇ ಆಪ್ಕಾ ಏಕ್ ಜೋ ಏನಾ ಮಹಿಳಾ ಏಕತಾ ಮಂಚ್ನ ಒಂದು ಹೆಣ್ಮಕ್ಕಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಇದೇ ರೀತಿ ಕಲಬುರಗಿಯಲ್ಲಿಯ ಎಲ್ಲ ನನ್ನ ಸೋದರಿಯರು ತಾಯಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿ ಹೀಯಾಳಿಸಿ ಅಸಂವಿಧಾನಿಕವಾಗಿ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿ ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮೇ 31ರಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಲವಾದಿ ನಾರಾಯಣಸ್ವಾಮಿ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ಅತ್ಯಂತ ಕೇವಲವಾಗಿ ಮತ್ತು ನಾಯಿಗೆ ಹೋಲಿಸಿ ನಿಂದನೆ ಮಾಡಿದ್ದು ಬಹಳ ಕಠೋರವಾಗಿ ಖಂಡಿಸಿ ಮೇ 31ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸುವುದರ ಮೂಲಕ ತೆರಳಿ ಚಲವಾದಿ ನಾರಾಯಣಸ್ವಾಮಿ ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಆದ ಕಾರಣ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಆದ್ರೆ ಅವರು ರಿಪಬ್ಲಿಕ್ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ನಾವಲ್ಲ. ನಾವಂದ್ರೆ ಆಡಳಿತ ನಡೆಸ್ತಕ್ಕಂಥವ್ರಲ್ಲ. ಹಾಗಾಗಿ ಇಲ್ಲಿ ಯಾವುದೂ ಕೂಡ ರಿಪಬ್ಲಿಕ್ ಅಂತಕ್ಕಂಥದ್ದು ಇಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಆಮೇಲೆ ನಾರಾಯಣಸ್ವಾಮಿ ಅಂತಕ್ಕಂಥ ಅವಿವೇಕದಿಂದ ಬುದ್ಧಿ ಕಲಿಬೇಕಾಗಿಲ್ಲ ಸಮಾಜ ಬಗ್ಗೆ. ಆಮೇಲೆ ಅವ್ರಲಿಂದ ಖರ್ಗೆ ಅವ್ರಲಿಂದ ಎರಡು ಉಪಕಾರ ತೊಂದರು ಅಂತಕ್ಕಂಥದ್ದು ನಾವು ಹೇಳಬೇಕಾಗಿಲ್ಲ. ಇವ ಮಾತಾಡ್ತಾನಂತೇಳಿ ಇವ್ರು ಹೇಳಬೇಕು ಅಂತದ್ದು ಬೇಕಾಗಿಲ್ಲ. 30 ವರ್ಷ ಇದ್ದರು. ಅವರಿಗೆ ಫಾರೆಸ್ಟ್ದು ಮೆಂಬರ್ ಮಾಡಿದರು, ಸ್ಲಮ್ದು ಮಾಡಿದರು, ರೈಲ್ವೇದಾಗ ಮಾಡಿದರು, ಅನೇಕ ಕಡೆಗಳನ್ನು ಕೂಡ ಮಾಡಿದರು. ಹಾಗಾಗಿ ಇದು ಎಲ್ಲನೂ ಕೂಡ ಉಂಡು ಮನೆಗೆ ದ್ರೋಹ ಬಗೆತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಾರಾಯಣಸ್ವಾಮಿ. 31/5/2025 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲೇ ಜಗತ್ ಸರ್ಕಲ್ನಿಂದ DC ಆಫೀಸ್ವರೆಗೂ ಕೂಡ ಒಂದು ಮಾರ್ಪಾಡು ಮಾಡಿದ್ದೀವಿ, ಕ್ಷಮಿಸಬೇಕು. ಅದನ್ನು ನಗರೇಶ್ವರ ಹೇಳಿದ್ದೀವಿ. ಈಗ ನಾವು ತಮ್ಮ ರಿಕ್ವೆಸ್ಟ್ ಮಾಡ್ಕೋತೀವಿ, ಇಲ್ಲಿ ನಮ್ಮ ಜಗತ್ ಸರ್ಕಲಿಂದ ಹೋಗ್ತೀವಿ. ಅದು ನಮ್ಮದು ಟೈಪ್ ಇದು ಆಗಿದೆ, ಮಿಸ್ಟೇಕ್ ಆಗಿದೆ. ನಗರೇಶ್ವರ ಅಲ್ಲ, ಜಗತ್ ಸರ್ಕಲ್ ಅದೇ ನಾವೇ ಕ್ಷಮೆ ಕೇಳುತ್ತಿದ್ದೇವಲ್ಲ, ಟೈಪ್ ಮಿಸ್ಟೇಕ್ ಆಗೈತೆ. ಬರ್ದಿಲ್ರಿ. ಅಲ್ಲ, ನಿನ್ನ ಮೀಟಿಂಗ್ದಾಗ ನಿರ್ಧಾರ ಬಂದಿದ್ದೀವಿ. ನಿನ್ನ ಮೀಟಿಂಗ್ದಾಗ ನಿರ್ಣಯ ತೊಗೊಂಡು ಜಗತ್ ಸರ್ಕಲ್ನಿಂದ ಅಂತ ಅರ್ಜಿದಾಗ ಕೊಟ್ಟಿದ್ದೇವೆ ರೀ. ನಾಗರಿಕ ಹೋರಾಟ ಸಮಿತಿಯಲ್ಲಿ ಈ ಸಹಿ ಮಾಡಿದವ್ರು ಎಲ್ಲರೂ ಇದ್ದಾರೆ. ಆಮೇಲೆ ಬೇರೆ ಬೇರೆ ನಾವು ನೋಡಿ ನಿನ್ನ ಅರ್ಜೆಂಟಾಗಿ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಕಂಪ್ಲೀಟಾಗಿ ಮಾಡಿಲ್ಲ ನಾವು ಆಫೀಸ್ ಬೇರರ್ಸು. ಅದಕ್ಕೋಸ್ಕರ ಮುಖಂಡರು ಅವರು ಅಂತ ಹಾಕ್ಕೊಂಡಿದ್ದೀವಿ. ನಿಮ್ಮ ಎದುರೇನು ಏನಂತಂದ್ರೆ ನಾವು ಮುಚ್ಚಿಡೋಂಥದ್ದು ಏನಿಲ್ಲ. ನಾಗರಿಕ ಸಮಿತಿ ನಾವೆಲ್ಲ ಏನಂತಂದರೆ 40 ವರ್ಷ ನಡೆದ ಇಲ್ಲಿ ಇದ್ದೀವಿ ಸುಮಾರು ಜನ. ನಾವೆಲ್ಲ ಜಾತಿ ಜನರಿಗೆ ತೊಗೊಂಡು ಹೋರಾಟ ಮಾಡಿದ್ದೀವಿ. ಅಮೃತ ಭಾರತ ಯೋಜನೆಯಡಿ ಫೆಬ್ರವರಿ 2023ರಲ್ಲಿ ಕಲಬುರಗಿಯ ಅಭಿವೃದ್ಧಿಗಾಗಿ ಹಂಚಿಕೆಯಾದ 29.50 ಕೋಟಿ ರೂಪಾಯಿ ನಿಧಿಯನ್ನು ಇನ್ನೂ ಕಾರ್ಯಗತಗೊಳಿಸಿಲ್ಲ. ಕಲಬುರಗಿಯ ಮಾಜಿ ಸಂಸದ ಹಾಗೂ ಮಾಜಿ ರೈಲ್ವೆ ಖಾತೆಯ ಸಚಿವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕಾರ ದಕ್ಷಿಣ ವಿಭಾಗದ ಅಡಿಯಲ್ಲಿ ಕಲಬುರಗಿಯ ರೈಲ್ವೆ SWR ವಲಯವನ್ನು 2014ರಲ್ಲಿ ನಿಯೋಜಿಸಲಾಗಿತ್ತು. 11 ವರ್ಷಗಳು ಕಳೆದರೂ ಕೂಡ ಮತ್ತು ಯಾವುದೇ ಪ್ರಗತಿಯನ್ನು ಸಾಧಿಸಿಲ್ಲ.
ಸಾಧ್ಯವಿಲ್ಲ ಎಂದು ಜನತಾ ಪರಿವಾರ ಸಂಘಟನೆಯ ಸ್ಪೋಕ್ ಪರ್ಸನ್ ಖಾಲಿದ್ ಅಬ್ರಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಿಂದ ಹೊಸ ರೈಲುಗಳನ್ನು ಪರಿಚಯಿಸುವುದು, ಮೀಸಲಾತಿ ಮಿತಿಯನ್ನು ಹೆಚ್ಚಿಸಬೇಕು ಮತ್ತು ಕಲಬುರಗಿಗೆ ಹೊಸ ವಲಯವನ್ನ ಸಾಧ್ಯವಾದಷ್ಟು ಬೇಗ ಹಂಚಿಕೆ ಮಾಡಬೇಕು. ಜೊತೆಗೆ ರೈಲು ಮಾರ್ಗಗಳಲ್ಲಿ ಕೆಲವು ಬದಲಾವಣೆಗಳ ಅಗತ್ಯವಿದ್ದು ಕಲಬುರಗಿಯನ್ನು ಡಿವಿಷನ್ ಮಾಡಬೇಕು. ಅಲ್ಲದೆ ಬೆಂಗಳೂರಿಗೆ ಹೋಗಲು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಿರಂತರವಾಗಿ ಇದೇ ರೀತಿ ರೈಲ್ವೆಯಲ್ಲಿ ಸಮಸ್ಯೆ ಆಗುತ್ತಿದ್ದು ಇಲ್ಲಿಯವರೆಗೆ ಸಮಸ್ಯೆ ಬಗೆಹರಿಸಿಲ್ಲ. ಅಲ್ಲದೆ ರೈಲ್ವೆ ಇಲಾಖೆಯಲ್ಲಿ ಇರುವ ನೌಕರರನ್ನ ಭರ್ತಿ ಮಾಡಬೇಕು. ಕಲಬುರಗಿ ಟು ಮುಂಬೈ ವಂದೇ ಭಾರತ ರೈಲು ಕಲಬುರಗಿಯಿಂದಲೇ ಪ್ರಾರಂಭ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಡಿಪಾರ್ಟ್ಮೆಂಟ್ ಅವರಿಗೆ ಹಾಗೂ ನಮ್ಮದು ಜನರಲ್ ಮ್ಯಾನೇಜರ್ ರೈಲ್ವೆ ಮುಂಬೈ ಹಾಗೂ ರೈಲ್ವೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಹಾಗೂ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವರಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಡ್ತಾ ಇದ್ದೀವಿ ಸರ್. ಈ ಮೆಮೊರಾಂಡಮಲ್ಲಿ ವಿಷಯ ಏನಂದರೆ, ಒಂದು ಸ್ಕೀಮ್ 2023ದಾಗ ಅಲಾಟ್ಮೆಂಟ್ ಆಗಿದೆ ಸರ್ ಗುಲ್ಬರ್ಗಕ್ಕೋಸ್ಕರ, ಅದು ಅಮೃತ್ ಭಾರತ್ ಅಂತು. In this scheme, 29.5 crores was sanctioned for the Gulbarga for the development of the railway station, out of which I don't know how much budget has been used. There is no development in the past 2 years as per this budget that was allocated for the Gulbarga. And the other thing that is most important was one more issue, South Divisional Railway ಅಂತ ಗುಲ್ಬರ್ಗ ಕೊಡಬೇಕು ಅಂತ ಒಂದು 2014ದಾಗ ಒಂದು ಅಪ್ರೂವಲ್ ಆಗಿತ್ತು, ಅಲಾಂಗ್ ವಿತ್ ಫಿರೋಜ್ಪುರ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇದು 2 ಸ್ಟೇಷನ್ದು ಒಂದು ಅರ್ಜಿ ಆಲ್ರೆಡಿ ಅಪ್ರೂವ್ ಆಗಿತ್ತು. ಆದ್ರೂ ಕೂಡ ಈಗ 11 ವರ್ಷ ಆಯಿತು, ಇನ್ನೂವರೆಗೂ ಏನೂ ಡೆವಲಪ್ಮೆಂಟ್ ಇಲ್ಲ, ಇದರ ಮೇಲೆ ಏನು ಬಿ ಪ್ರೋಗ್ರೆಸ್ ಇಲ್ಲ. ಒಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ DRM ಆಫೀಸ್ಗೋಸ್ಕರ ಲ್ಯಾಂಡ್ ಅಲಾಟ್ಮೆಂಟ್ ಆಗಿತ್ತು ಸರ್, ಅದೂ ಕೂಡ ಏನೂ ಡೆವಲಪ್ಮೆಂಟ್ ಇಲ್ಲ ಇನ್ನೂವರೆಗೂ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಬಿಟ್ಟು ಒಂದು 2-3 ಬೇಸಿಕ್ ಇಶ್ಯೂಸ್ ಏನಂದರೆ, ಒಂದು ಟ್ರೈನ್ಸ್ ಲೈಕ್ ಹುಸೇನ್ ಸಾಗರ್ ಮುಂಬೈ ಎಕ್ಸ್ಪ್ರೆಸ್, ಹೈದರಾಬಾದ್ ಮುಂಬೈ ಎಕ್ಸ್ಪ್ರೆಸ್, ಓನ್ಲಿ 2 ಸ್ಲೀಪರ್ ಕೋಚಸ್ ಇವೆ. ಅದು ಇನ್ಕ್ರೀಸ್ ಮಾಡಿ 8 ನಂಬರ್ಸ್ ಮಾಡಬೇಕು. ಯಾಕಂದರೆ ಬಡವರಿಗೆ AC ಟಿಕೆಟ್ಸ್ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅಂದರೂ ನಮ್ಮ ವೇಟಿಂಗ್ ಲಿಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬಡವರಿಗೆ ಟಿಕೆಟ್ಸ್ ಸಿಗ್ತಾ ಇಲ್ಲ ಸರ್, ಅದೊಂದು ರಿಕ್ವೆಸ್ಟ್ ಇದೆ ನಮ್ಮದು. ಅದು ಬಿಟ್ಟು ಇಂಟರ್ಸಿಟಿ ಟ್ರೈನ್ಸ್ ಗುಲ್ಬರ್ಗಾ ಟು ರಾಯಚೂರು, ಗುಲ್ಬರ್ಗಾ ಟು ವಾಡಿ ತಕ್ಷಣ ಸ್ಟಾರ್ಟ್ ಆಗಬೇಕು. ಯಾಕಂದರೆ ನಮ್ಮದು ಡೈಲಿ ಟ್ರಾವೆಲ್ ಮಾಡುವ ಸ್ಟೂಡೆಂಟ್ಸ್, ಡೈಲಿ ಟ್ರಾವೆಲ್ ಮಾಡುವ ವರ್ಕರ್ಸ್ ಅವರಿಗೆ ಟ್ರೈನ್ಸ್ ಇಲ್ಲ. ಅದು ರೀಸನ್ ಅವರು ಎಕ್ಸ್ಪ್ರೆಸ್ ಟ್ರೈನ್ ತೋತಾ ಇದ್ದಾರೆ, ಓವರ್ ಕ್ರೌಡಿಂಗ್ ಆಗುತ್ತೆ ಎಕ್ಸ್ಪ್ರೆಸ್ ಟ್ರೈನ್ಸಲ್ಲಿ. ಹಾಗೂ ನಮ್ಮದು ಪ್ಲ್ಯಾಟ್ಫಾರ್ಮಲ್ಲಿ ಗುಲ್ಬರ್ಗಾ ಪ್ಲ್ಯಾಟ್ಫಾರ್ಮಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 3, ಪ್ಲ್ಯಾಟ್ಫಾರ್ಮ್ ನಂಬರ್ 4ಸಲ್ಲಿ ರೆಸ್ಟ್ ರೂಮ್ಸ್ ವರ್ಕಿಂಗ್ ಕಂಡೀಷನ್ ಇಲ್ಲ. ಅದು ಬೇಸಿಕ್ ಕಮ್ಯುನಿಟೀಸ್ ಕಸ್ಟಮರ್ಸ್ ಅವರಿಗೆ, ಪ್ಯಾಸೆಂಜರ್ಸ್ ಅವರಿಗೆ ಪ್ರೊವೈಡ್ ಮಾಡಬೇಕು ಅಂತ ಅದು ಕೂಡ ಒಂದು ವಿನಂತಿ ಇದೆ ಸರ್. ಚಿತ್ತಾಪುರ ಪಟ್ಟಣದ ವೆಂಕಟೇಶ್ವರ ಕಾಲೋನಿಯಲ್ಲಿ ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ 2 ಮನೆಗಳು ಕಳ್ಳತನ ಮಾಡಿರುವ ಘಟನೆ ಜರುಗಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಗುರುನಾಥ್ ಹಿಟ್ಟಿನ ಗಿರಣಿಯವರ ಮನೆಯಲ್ಲಿದ್ದ 2 ತೊಲ ಬಂಗಾರ, 15 ತೊಲ ಬೆಳ್ಳಿ, 10,000 ರೂಪಾಯಿ ಕಳ್ಳತನವಾಗಿದೆ. ಧೂಳಯ್ಯ ಸ್ವಾಮಿ ಎಂಬುವರ ಮನೆಯಲ್ಲಿದ್ದ 3 ತೊಲ ಬಂಗಾರ, 9 ತೊಲ ಬೆಳ್ಳಿ, 30,000 ರೂಪಾಯಿ ಕಳವಾಗಿದ್ದು, ಶಂಕರ್ ಕೊಳ್ಳೂರ್ ಎಂಬುವರ ಮನೆಯ ಕೀಲಿ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸಿಪಿಐ ಚಂದ್ರಶೇಖರ್ ತಿಗಡಿ, PSI ಶ್ರೀಶೈಲ್ ಅಂಬಾಟಿ, ಕ್ರೈಮ್ PSI ಚಂದ್ರಪ್ಪ, ಸಿಬ್ಬಂದಿಗಳಾದ ಲಾಲ್ ಅಹಮದ್, ದತ್ತು ಜಾನೆ, ಬೆರಳಚ್ಚು ತಜ್ಞರು ಹಾಗೂ ಶ್ವಾನ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಮ್ಮ ಕೊಂಡೆ ಹಾಕಿ ಹೋಗಿರ್ತಕ್ಕಂಥ ರೂಮಿಗೆ ಕೊಂಡೆ ಹಾಕಿ ಇನ್ನೊಂದು ಗೊತ್ತಾಗಲ್ಲ ಅದು ಕಟ್ಟಾಗಿದೆ. ಹೌದಲ್ಲ, ಕಟ್ ಮಾಡ್ಯಾರ.
ಈ ಕುರಿತು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಡೊಂಗರ ದೇವಿಯ ಮುಂಗಾರು ಬಿತ್ತನೆಯ ಕಾರ್ಯಕ್ರಮವನ್ನು ಎಲ್ಲ ಊರಿನ ಸದ್ಭಕ್ತರು ಕೂಡಿಕೊಂಡು ಮತ್ತು ರೈತರು ಪಾಲ್ಗೊಂಡು ದೇವಿಗೆ ಮಹಾರುದ್ರಾಭಿಷೇಕ, ಮಹಾಕುಂಭಮೇಳ, ಭಜನೆ, ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ರೈತರ ಬೆಳೆಯುವ ಬೆಳೆಗೆ ಯಾವುದೇ ಕೀಟನಾಶಕಗಳನ್ನು ಬಾರದಂತೆ ಮತ್ತು ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ನಾಡಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ನೀಡಲಿ ಎಂದು ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ಊರಿನ ಪ್ರಮುಖರಾದಂತಹ ಎಲ್ಲರೂ ಸೇರಿಕೊಂಡು ಆರಾಧ್ಯ ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತರಿಗೆ ಬಿತ್ತುವ ಬೀಜಗಳನ್ನು ನೀಡಲಾಯಿತು. ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ದೇವಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳಿದರು. ಡೊಂಗರಗಾಂವ್ ಗ್ರಾಮವು ಗುಲ್ಬರ್ಗ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಟ್ಟೆ ಕಡೆಯ ಗ್ರಾಮವಿದ್ದು, ಈ ಡೊಂಗರಗಾಂವ್ ಗ್ರಾಮವು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯ ಬಾರ್ಡರ್ನಲ್ಲಿ ಅಂದರೆ ತುದಿ ಅಂಚಿನಲ್ಲಿ ಮತ್ತು ಕಮಲಾಪುರ ತಾಲೂಕು, ಹುಮನಾಬಾದ್ ತಾಲೂಕು, ಚಿಟ್ಟಗುಪ್ಪ ತಾಲೂಕು ಮತ್ತು ಬಸವಕಲ್ಯಾಣ ತಾಲೂಕಿನ 4 ಕಡೆಯಿಂದ ಸರಹದ್ದು ಹೊಂದಿದ್ದು, ಮೇಲ್ಗಡೆ ಉತ್ತರ ದಿಕ್ಕಿನಲ್ಲಿ ಮುಲ್ಲಾಮರಿ ಹರಿತಿದ್ದು, ಅದಕ್ಕೆ ಮುಂಚೆನೇ ಬಂದ ಕೂಡಲೇ ಒಂದು ನಮ್ಮ ಆ ಮುಲ್ಲಾಮರಿಯಿಂದ ಒಂದು ಗ್ರಾಮಕ್ಕೆ ಬರುವಂಥ ಹಾದಿ ಇದೆ, ಅದು ರಾಸೂರು ಹಣದಿ ಅಂತಾರೆ. ಇಲ್ಲಿ ಹಣದಿಯಿಂದ ಬಂದ ಮೇಲೆ ನಮ್ಮ ಮುಂದುಗಡೆ ಬಂದ ಮೇಲೆ ಅಲ್ಲಿ ಒಳಗೆ ಬಂದು ಪಂಚಾಯತ್ ಬರ್ತದೆ. ಇಲ್ಲಿ ನಮ್ಮ ಡೊಂಗರ ದೇವಿಯ ಒಂದು ದೇವಸ್ಥಾನದ ದಿಂದ ನಮ್ಮ ಊರಿನ ಮನೆತನಗಳನ್ನು ಪ್ರಾರಂಭವಾಗ್ತವೆ. ಅಂದರೆ ಮೊದಲಿಗೆ ಪೂಜಾರಿಯವರು ಮನೆತನ, ಅಲ್ಲಿ ರಾಜೇಶ್ವರ ಮನೆತನ, ಲಗಶೆಟ್ಟಿಯವರು, ಇದೇ ರೀತಿಯಾಗಿ ನೂರಾರು ಮನೆತನಗಳಿವೆ. ಕಡಬೇನವರಿದೆ, ಬರಬಂಡಿಯವರಿದೆ, ಇಟ್ಟಿಗೆ ಇದೆ, ಒಡ್ಡಣಿಕೆಯವರಿದೆ, ಜನಕಟ್ಟೆಯವರಿದೆ, ಮಾಶೆಟ್ಟಿಯವರಿದೆ ಮತ್ತು ರಾಂಪುರವರಿದೆ, ಕಂಬಾರಿದೆ, ಬಡಿಗೇರದವರಿದೆ, ಅಕ್ಸಲ್ರು ಇದ್ದಾರೆ, ಡಗ್ಗೆನವರಿದ್ದಾರೆ, ಕಾಂಬ್ಳೆನವರಿದ್ದಾರೆ, ರಾಗೇನವರಿದ್ದಾರೆ ಮತ್ತು ಸೊನೈದವರಿದ್ದಾರೆ, ನಾಟಿಕಾರಿದ್ದಾರೆ ಮತ್ತು ಮರಗುತ್ತಿಯವರಿದ್ದಾರೆ. ಹೀಗೆ ಇದೇ ರೀತಿಯಾಗಿ ನೂರಾರು ಮನೆತನಗಳಿಂದ ಒಂದು ಹೊಂದಿದ್ದು, ಇದು ಒಂದು ದೊಡ್ಡ ಪ್ರಮಾಣದ ಗ್ರಾಮವಾಗಿದ್ದು, ಇದು ಇತಿಹಾಸ ಪೂರ್ವದಿಂದಲೂ ಒಂದು ಗ್ರಾಮ ಉಳಿದಿದೆ. ಈ ಇತಿಹಾಸ ಇದೇ ಅಲ್ಲಕ್ಕೆ ಶ್ರೀ ಡೊಂಗರ ದೇವಿಯ ಊರಿನ ಹೆಸರು ಮತ್ತು ದೇವಿ ಹೆಸರು ಒಂದೇ ಅಕ್ಷರದಿಂದ ಪ್ರಾರಂಭವಾಗಿದ್ದು ಅಪರೂಪದ ಗ್ರಾಮವಾಗಿದೆ. ಈ ದೇವಿಯ ಒಂದು ರಥವನ್ನು ನಾವು ನಿನ್ನೆ ನೋಡಿದ್ದೇವೆ, ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು ನೂರಾರು ವರ್ಷಗಳಿಂದ ಈ ದೇವಿಯನ್ನು ನಡೆಯುತ್ತಾ ದೇವಿ ಭಕ್ತರು ದೇಶ ವಿದೇಶಗಳಲ್ಲಿಯೂ ಕೂಡ ದೇವಿ ಭಕ್ತರಿದ್ದಾನೆ. ದೇವಿಯ ಏನು ರೈತರ ಬಗ್ಗೆ ಕಾಳಜಿ ಇಟ್ಟು ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಜಗತ್ತಿಗೆ ಶಾಂತಿ, ನೆಮ್ಮದಿ, ಸುಖ, ಸೌಭಾಗ್ಯ ಎಲ್ಲ ರೀತಿಯಿಂದವು ಸಕಲ ಜೀವ ರಾಶಿಗಳಿಗೆ ಒಂದು ಲೇಸನ್ನು ಬಯಸಲಿ ಎಂದು ಭಕ್ತಾದಿಗಳು ಎಲ್ಲರೂ ದಾಸೋಹ ಮಾಡಿ ದೇವಿಯ ಪೂಜೆಯನ್ನು, ಅಭಿಷೇಕವನ್ನು ಮಾಡಿ ಭೂಮಿ ತಾಯಿಗೆ ಒಂದು ಬೀಜ ಬಿತ್ತಣಿಕೆ ಕಾರ್ಯಕ್ರಮ ಇಟ್ಟುಕೊಳ್ತಾರೆ. ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. 4-5 ವರ್ಷಗಳಿಂದ ನಮ್ಮ ರೈತರು ಬಿತ್ತನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ದೇವಿಯ ಒಂದು ಆರಾಧನೆ ಮಾಡಿ, ಅಭಿಷೇಕ ಮಾಡಿ, ಮುತ್ತೈದರಿಂದ ಎಲ್ಲ ಅವರ ಉಡಿ ತುಂಬಿ ನಾಳೆಯಿಂದ ಬಿತ್ತನೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ನಮ್ಮ ಗ್ರಾಮದಲ್ಲಿ ಒಂದು ಭಾಳ ಪೂರ್ವಜರಿಂದ ನಡೆದುಕೊಂಡು ಬಂದಂಥ ಕಾರ್ಯಕ್ರಮ. ಇನ್ನು ಮುಂದೆ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಬಿತ್ತಿ ಬೆಳೆದು
ಈ ಸಂಪ್ರದಾಯ ಮಾಡುತ್ತಾ ಬಂದಿಂದ ನಮ್ಮ ಗ್ರಾಮದಲ್ಲಿ ಯಾವಾಗಲೂ ಒಳ್ಳೆಯ ಫಸಲು ಸಿಗ್ತಾಯಿದೆ. ಒಳ್ಳೆಯ ರೈತರು ಸಮೃದ್ಧವಾಗಿ ಬೆಳೆದು ಆನಂದ ಪಡ್ತಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೊಂದು ಒಳ್ಳೆಯದಾಗಿದೆ. ಪ್ರತಿ ವರ್ಷ ನಾವೇನಂತಂದರೆ ನಮ್ಮ ಗ್ರಾಮದ ಅಧಿದೇವತೆಯಾದಂಥ ಡೊಂಗರದೇವಿ ತಾಯಿಯ ಪ್ರತಿ ವರ್ಷ ನಾವು ಭೂಮಿಯಲ್ಲಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ದೇವಿಯ ಒಂದು ರುದ್ರಾಭಿಷೇಕ ಹಾಗೂ ಒಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಕಾಡು ಅಂತ ಪ್ರಸಾದ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಪ್ರಸಾದ ತಗೊಂಡು ಪ್ರತಿಯೊಬ್ಬರು ಏನಪ್ಪ ಅಂದರೆ ದೇಣಿಗೆ ಕೊಡ್ತಾರೆ. ಅದೇ ರೀತಿ ನಾವು ಬೆಳಗ್ಗೆ ಸುಮಾರು 9 ಗಂಟೆಗೆ ಕುಂಭಮೇಳದೊಂದಿಗೆ ಕುಂಭ ಕಳಸ ಮುತ್ತೈದೆಯರನ್ನು ಕರೆದುಕೊಂಡು ಹೋಗಿ ಬಾವಿಯಲ್ಲಿ ಪೂಜೆ ಸಲ್ಲಿಸಿ ಗಂಗಾಮಾತೆ ಪೂಜೆ ಸಲ್ಲಿಸಿ ನಮ್ಮ ಹಿರೇಮಠ ಸಂಸ್ಥಾನಕ್ಕೆ ಹೋಗಿ ಹಿರೇಮಠದ ಮಹಾಸ್ವಾಮಿಗಳ ಆಗಮನದೊಂದಿಗೆ ಎಲ್ಲ ಮುತ್ತೈದೆಯರನ್ನು ಕರೆದುಕೊಂಡು ಬಾಜಾ ಭಜಂತ್ರಿಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಏನಪ್ಪ ಅಂತಂದ್ರೆ ಒಂದು ಇಲ್ಲಿ ಭವ್ಯವಾದ ರುದ್ರಾಭಿಷೇಕ ಮಾಡಿ ತದನಂತರ ಮಂಗಳಾರತಿ ಮಾಡಿ ನಾಳೆಯಿಂದ ಏನಪ್ಪ ಅಂತಂದ್ರೆ ಬಿತ್ತಣಿಗೆ ಮಾಡತಕ್ಕಂಥ ಭೂಮಿಯಲ್ಲಿ ಬೀಜ ಹಚ್ಚತಕ್ಕಂಥ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಶುರುವಾಗುತ್ತದೆ. ಇದು ಸುಮಾರು ವರ್ಷದಿಂದ ನಡೆದುಕೊಂಡು ಬಂದಿದೆ. ಯಾಕಂದರೆ ಈ ದೇವಿಯ ಒಂದು ಆರಾಧನೆ ಮಾಡಿದ ನಂತರ ನಾವು ಬಿತ್ತನೆ ಮಾಡಿದರೆ ನಮ್ಮ ಗ್ರಾಮದಲ್ಲಿ ತುಂಬ ಒಳ್ಳೆಯ ಬೆಳೆಗಳು ಸುಮಾರು ವರ್ಷದಿಂದ ಸುತ್ತ 12 ಹಳ್ಳಿಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮದು ಈ ದೇವಿಯ ಹೆಸರಿದೆ. ತುಂಬ ಆಶೀರ್ವಾದ ನಮ್ಮ ಗ್ರಾಮಕ್ಕೆ ದೇವಿಯ ಒಂದು ಕೃಪಾಶೀರ್ವಾದ ಇದೆ. ಹಾಗಾಗಿ ನಾವು ಇದನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದಂತಹ ಶಶಿಕಾಂತ್ ವಡ್ಡನ್ಕೇರಿ, ಶಿವರಾಜ್ ಬೆಳಕೇರಿ, ಶಂಕರಯ್ಯ ಸ್ವಾಮಿ ಹಿರೇಮಠ್, ಶಣ್ಬಸಪ್ಪ ಲಂಗಶೆಟ್ಟಿ, ಶಿವಶಾಣಪ್ಪ ಶೆಟ್ಟಿ, ಮಾಣಿಕಪ್ಪ ಜಕಟ್ಟಿ, ರಾಜಶೇಖರ್ ಬಿ, ಅಂಬಾರಾಯ ಲಗಶೆಟ್ಟಿ, ಸೋಮಣ್ಣ ಜನಕಟ್ಟಿ, ಭೋಜಪ್ಪ ರಾಜೇಶ್ವರ್, ಶಿವಾನಂದ್ ಇಟಗಿ, ಚೆನ್ನಯ್ಯ ಸ್ವಾಮಿ, ಮಹಾರುದ್ರಾಭಿಷೇಕ ನಡೆಸಿಕೊಟ್ಟವರು ಮಲ್ಲಯ್ಯ ಸ್ವಾಮಿ, ಚನ್ನವೀರಯ್ಯ ಎರೆಬಾಗ್ ಮತ್ತು ಅವರ ಸಂಗಡಿಗರು ದೇವಿಯ ಭಜನೆಯಲ್ಲಿ ಕಾರ್ಯಕ್ರಮಗಳನ್ನು ಭಜನಾ ಮಂಡಳಿ ವರ್ಗದವರು ಮುಂತಾದವರು ಪಾಲ್ಗೊಂಡಿದ್ದರು. 2024-25ನೇ ಸಾಲಿನ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರ ಪ್ರಶಂಸನಾ ಪದಕಕ್ಕೆ ಆಯ್ಕೆಯಾಗಿರುವ ಡಿವೈಎಸ್ಪಿ ಕೆ ಬಸವರಾಜ್ ಅವರು ಬೆಂಗಳೂರಿನ ಕೆಎಸ್ಆರ್ಪಿ 3ನೇ ಪಡೆ ಕವಾಯತು ಮೈದಾನದಲ್ಲಿ ಪ್ರಶಸ್ತಿ ಹಾಗೂ ಪದಕವನ್ನು ಸ್ವೀಕರಿಸಿದರು. 2024-25ನೇ ಸಾಲಿನ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರ ಪ್ರಶಂಸನಾ ಪದಕಕ್ಕೆ ಆಯ್ಕೆಯಾಗಿರುವ ಡಿವೈಎಸ್ಪಿ ಕೆ ಬಸವರಾಜ್ ಅವರು ಬೆಂಗಳೂರಿನ ಕೆಎಸ್ಆರ್ಪಿ 3ನೇ ಪಡೆಯ ಕವಾಯತು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಹಾಗೂ ಪದಕವನ್ನು ಸ್ವೀಕರಿಸಿದರು. ಬಸವರಾಜ್ ಡಿವೈಎಸ್ಪಿ ಐಎಸ್ಡಿ ಕಲಬುರಗಿ. प्रज्ञा आनंद डीवाईएसपी सेम पुलिस स्टेशन हावेरी. ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಕಾಳಗಿ ಪಟ್ಟಣಕ್ಕೆ ಭೇಟಿ ನೀಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ದೇವಸ್ಥಾನಕ್ಕೆ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಭೇಟಿ ನೀಡಿ ರೌದ್ರಾವತಿ ನದಿಗೆ ಭೇಟಿ ನೀಡಿ ಕಾಳಗಿಯ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ವಿಷ್ಣು ತೀರ್ಥ ಮಲಗಣ ಸಂಗಮ ಹತ್ತಿರದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಮತ್ತು ರಾಜಪುರ ಹತ್ತಿರದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ರೌದ್ರಾವತಿ ನದಿಯ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು. ಆದಷ್ಟು ಬೇಗನೆ ಹಣ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು.
ನಮ್ಮ ಏನು ಬರಗಾಲ ಇತ್ತಲ್ಲ, ಅವಾಗ ಬರಗಾಲ ಇದ್ದಾಗ ನಮಗೆ ಎಲ್ಲ ಕಡೆ ನೀರಿಲ್ಲ. ಎಲ್ಲ ಈ ಫ್ಯಾಕ್ಟ್ರಿಗಳು ಏನು ಸಿಮೆಂಟ್ ಫ್ಯಾಕ್ಟ್ರಿಗಳು ಎಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳು ಬಂದು ಇಲ್ಲಿ ನೀರು ಹೋಯ್ತು. ಇದು ಮೇಲೆ ಅದ್ರದ್ದು ಇಷ್ಟೇ ಲೆವೆಲ್ ಇಷ್ಟೇ ಇದು ಮಾಡಿದ್ರೆ ನೀರು ಅಷ್ಟೇ ಇಲ್ಲಿಂದ ಸರ್ ಮೇನ್ ಸೋರ್ಸ್ ಇದೆ ಸರ್. ಇಲ್ಲಿಂದ 3 ಸ್ಪ್ರಿಂಗ್ಸ್ ಅವ ಸರ್. ಆಚೆನೂ ಅದ ಸರ್, ಅಲ್ಲಿನೂ ಅದ. ಇಂಥ ದೊಡ್ಡ ಪ್ರವಾದಿ ಅಲ್ಲೊಂದು ದೇವಸ್ಥಾನ ಇದು ಇದ್ದಾವೆ ಸರ್. ಅಷ್ಟು ಹರಿತಾವೆ ಸರ್. ಇದೆಲ್ಲ ಅನಂತ ಪದ್ಮನಾಭ ದೇವಸ್ಥಾನ ಇದೆ ಸರ್. ಅಲ್ಲಿ ಏನಿದೆ, ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನಾವು ಸಾಯಂಕಾಲ ನಾನು, ನಮ್ಮ ಕಾರ್ಯದರ್ಶಿಗಳು, ನಮ್ಮ ಚೀಫ್ ಇಂಜಿನಿಯರು, ಇಲಾಖೆ ಎಲ್ಲ ಅಧಿಕಾರಿಗಳು ನಾವು ಜಿಲ್ಲೆಯಲ್ಲಿ ನಮ್ಮ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಬೇಕು ಮತ್ತು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತೇಳಿ ನಾವು ಕಾರ್ಯಕ್ರಮ ಹಾಕಿಕೊಡ್ತೀವಿ. ನಮ್ಮ ಗುತ್ತೇದಾರರು ಬೆಂಗಳೂರಿನಲ್ಲಿ ನಮಗೆ ಅನೇಕ ಬಾರಿ ಭೇಟಿಯಾದಾಗ ಇಲಾಖೆಯಿಂದ ಈ ಭಾಗದಲ್ಲಿ ಕಾಣಲಿಲ್ಲ, ಲಿಟ್ಕಮ್ ಬ್ಯಾರೇಜ್ ಆಗಬೇಕು ಅಂತೇಳಿ ಅನೇಕ ಬಾರಿ ಈ ಭಾಗದ ರೈತರಿಗೆ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಗ್ರಾಮಗಳಿಗೆ ಅನುಕೂಲ ಆಗ್ತದೆ ಮಾತನ್ನು ಹೇಳಿದ್ದಾರೆ. ಅದನ್ನು ನೋಡಲಿಕ್ಕೆ ಇವತ್ತು ನಾವು ಜೊತೆಯಲ್ಲಿ ಬಂದಿದ್ದೀವಿ. ಈಗಾಗಲೇ ನೋಡಿದ ನಂತರ ಅದರ ಅವಶ್ಯಕ ಎಂಬುದು ನಮ್ಮನ್ನು ಅರ್ಥ ಆಗ್ತದೆ. ನಮ್ಮ ಅಧಿಕಾರಿಗಳು ಸಹಿತ ಮಾಹಿತಿ ಸಿಗ್ತದೆ. ಅದನ್ನೇನು ಯಾವ ರೀತಿ ಮಾಡಬೇಕು, ಏನಾಗ್ತದೆ, ನಮ್ಮ ಲೋಕಲ್ ಅಧಿಕಾರಿಗಳ ಜೊತೆಯಲ್ಲಿ ಸರ್ವೆ ಮಾಡಿಸಿ ಕನ್ಸಲ್ಟೆಂಟ್ ಕರೆಸಿ ಅದು ಇತಿಮಿತಿ ಒಳಗಾಗಿ ನಮ್ಮ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ನಾನು ತಕ್ಷಣ ನಮ್ಮ ಅದರಲ್ಲಿ ಮಾತು ಕೊಟ್ಟು ನಾನು ಅದನ್ನು ಮಾಡಿಸೋದು ಪ್ರಯತ್ನ ಮಾಡ್ತೀನಿ. ಈ ವರ್ಷದಲ್ಲಿ ನಾವು ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಸುಮಾರು 800 ಕೋಟಿ ಎಷ್ಟು ಬಜೆಟ್ 2,000 ಕೋಟಿ 700-800 ಕೋಟಿ ಇದೆ. ನಾವು ಈಗಾಗಲೇ ಚಿತ್ರದುರ್ಗದಲ್ಲಿ 130 ಕೋಟಿ, ಜೇವರಿಗೆಯಲ್ಲಿ 135 ಕೋಟಿ, ಅದರ ನಂತರ ಸ್ಯಾಡ್ ಪ್ರಕಾಶ್ 170 ಕೋಟಿ, ಎರಡು ಸ್ಕೀಮು, ಮತ್ತು KR ಪಾಟೀಲ್ ಎಲ್ಲದಲ್ಲಿ ಸುಮಾರು 150 ಕೋಟಿ. ಈ ರೀತಿಯಾಗಿ ಬೇರೆ ಬೇರೆ ಈಗ ಅಬ್ದುಲ್ ಕೋರ್ಸಲ್ಲಿ ಕೆಲವು ಆನ್ಗೋಯಿಂಗೂ ಇದ್ದಾವೆ. ಎಲ್ಲರೂ ನಾವು ಹೇಳಿದ್ರೆ ಹೊಸದಾಗಿ ಶುರು ಮಾಡೋಕ್ಕೆಲ್ಲ ಇದ್ದು ಕಂಪ್ಲೀಟ್ ಮಾಡಬೇಕೆಂಬುದೇ ನಮ್ಮ ಉದ್ದೇಶ. ಈ 2 ವರ್ಷದಲ್ಲಿ ಹಿಂದಿನ ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮುಗಿಸ್ತಕ್ಕಂಥ ಈಗಲೂ ಆದರ್ಶ ದೇವರಲ್ಲಿ ಈ ಇರುವಂಥ ಕಾಮಗಾರಿಗಳನ್ನು ಮುಗಿಸಿ ಜನರಿಗೆ ಅನುಕೂಲ ಮಾಡಬೇಕು. ಮತ್ತೊಂದು ಕೆಲಸ ಜಾಸ್ತಿ ಶಿಫ್ಟ್ ಮಾಡೋದು. ಆಮೇಲೆ ಈಗ ಆರ್ಕೋಡು ಶಿವನಿಗೂ ಒಂದು ಕೂಡ, ಯಾಕಂದರೆ ಆರ್ಕೋಡು ಅಪ್ಪದು 2ನೇ ಪೀಠಾಧಿಪತಿಗಳು ಅವರು ಇಲ್ಲೇ ಲಿಂಗೈಕ್ಯ ಆಗಿಲ್ಲ, ಅವರು ಜೀವಂತ ಸಮಾಧಿ ತಗೊಂಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ದರ್ಶನಕ್ಕೆ ಬರ್ತಿರ್ತಾರೆ. ಅದು ಭಾಳ ಎಸೆನ್ಷಿಯಲ್ ಇದೆ. ಅಲ್ಲೊಂದು ಬ್ರಿಡ್ಜ್ ಕಮ್ ಬ್ಯಾರೇಜು, ಇಲ್ಲಿ ಸಂಗಮ ಹತ್ತಿರ ಅಲ್ಲೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದು ಒಂದು. ಈಗ ಇಲ್ಲಿ ನಿಲ್ಕೊಂಡು ಈಗ ಸಂಗಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಪೂರ ಈ ನಮ್ಮ ರಾಜಾಪುರ ತನ ಏನದಲ್ಲ ಪೂರ ಜಗಲ್ಗಡಿ ಎಲ್ಲ ಟ್ರಿಮ್ಮಿಂಗ್ ಮಾಡೋದು ನಾನು ಅದೆಲ್ಲ ಇದು ಈ 3 ಕೆಲಸ ಭಾಳ ಅತ್ಯಂತ ಅವಶ್ಯಕವಾದ. ಅದಕ್ಕೆ ನಾನು ಸಾಹೇಬರಿಗೆ ಬೆಂಗಳೂರಿನಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ. ಮತ್ತು ನಾನು ನಮ್ಮ ಇದು ಮೈನರ್ ಇರಿಗೇಷನ್ ಬಗ್ಗೆನೂ ಕೂಡ ನಾನು ಕೂಡ ನಾನು ಅಧಿವೇಶನದಲ್ಲಿ ಕೂಡ ಮಾತಾಡಿದೆ. ಸಾಹೇಬ್ ಅವಶ್ಯಕ ಅದ. ಅದ್ರ ಸಲುವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅಲ್ಲಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಕರ್ಕೊಂಡು ಬಂದಿನಿ. ಈಗ ನಾವೆಲ್ಲ ಮಾಡಿಕೊಡ್ಬೇಕಂತ ನಾನು ಸಾಹೇಬರಿಗೆ ನಾನು ವಿನಂತಿಸ್ಕೊಳ್ತೀನಿ. ಈ ಸಾಹೇಬರು ತಮ್ಮೆಲ್ಲ ಈ ಸಂದರ್ಭದಲ್ಲಿ MLC ಜಗದೇವ್ ಗುತ್ತೇದಾರ್ ಕಾಳಗಿ, ಕಾಂಗ್ರೆಸ್ ಮುಖಂಡ ರಾಜೇಶ್ ಗುತ್ತೇದಾರ್, ಸುಭಾಷ್ ರಾಠೋಡ್, ರಾಘವೇಂದ್ರ ಗುತ್ತೇದಾರ್, ವೇದ ಪ್ರಕಾಶ್ ಮೋಟಗಿ, ದೇವೇಂದ್ರಪ್ಪ ಹೆಬ್ಬಾಳ್, ಪ್ರವೀಣ್ ನಾಮದಾರ್, ಸಂತೋಷ್ ಪತಂಗೆ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಭಾರತೀಯ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬಲು ಹಾಗೂ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಇಂದು ಚಿಂಚೋಳಿ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ಪಟ್ಟಣದ ವಿವಿಧ ಪ್ರಮುಖ ರಸ್ತೆಗಳ ಮೂಲಕ ಬೃಹತ್ ಆಕಾರದ ತಿರಂಗ ಹಿಡಿದು ಯಾತ್ರೆ ಮಾಡಿದರು. ಈ ಸಂದರ್ಭದಲ್ಲಿ ಚಿಂಚೋಳಿ ತಾಲೂಕಿನ ಮಠಾಧೀಶರು, ನಿವೃತ್ತ ಯೋಧರು, ವ್ಯಾಪಾರಸ್ಥರು, ಉದ್ಯಮಿದಾರರು, ಸಂಘ ಸಂಸ್ಥೆಯ ಪ್ರಮುಖರು, ವಿವಿಧ ಪಕ್ಷದ ಮುಖಂಡರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು.
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್,
ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.